ಕರ್ವರ ನಂದನ್ಗದ್ದಾದ 4 ವರ್ಷದ ಮಗುವೊಂದು ಅಪರೂಪದ ಕಾಯಿಲೆಯೊಂದಕ್ಕೆ ತುತ್ತಾಗಿದ್ದು, ಪುಟ್ಟ ಕಂದಮ್ಮನ ಸ್ಥಿತಿ ಕಂಡ್ರೆ ಎಂಥವರಿಗೂ ಕಣ್ಣಲ್ಲಿ ನೀರು ಬಾರದೇ ಇರದು. ಜೀವನ್ಮರಣದ ಹೋರಾಟದಲ್ಲಿರುವ ಈ ಪುಟ್ಟ ಮಗುವಿನ ರಕ್ಷಣೆಗೆ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಮುಂದಾಗಿದ್ದು, ಜಿಲ್ಲಾಸ್ಪತ್ರೆಯ ಮೂಲಕ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲಿಸಲು ನೆರವಾಗಿದ್ದಾರೆ. ನಂದನ್ಗದ್ದ ನಾಗನಾಥ ದೇವಸ್ಥಾನದ ಹತ್ತಿರದ ಪುಟ್ಟ ಗುಡಿಸಲಿನಂತಹ ಮನೆಯೊಂದರಲ್ಲಿ ವಾಸಿಸುತ್ತಿರುವ ಪ್ರೇಮಾನಂದ್ ಕಾಂಬ್ಳೆ ಹಾಗೂ ಪ್ರಜ್ಞಾ ಕಾಂಬ್ಳೆ ದಂಪತಿಯ ಪುಟ್ಟ ಮಗುವಿಗೆ 7 ತಿಂಗಳುಗಳ ಹಿಂದೆ ಕಿವಿಯ ಹಿಂಬದಿಯಲ್ಲಿ ಆದ ಒಂದು ಚಿಕ್ಕ ಗುಳ್ಳೆ ಬರುಬರುತ್ತಾ ದೊಡ್ಡದಾಗಿ ಇದೀಗ ಇಡೀ ಮುಖವನ್ನೇ ಆವರಿಸಿಕೊಂಡಿದ್ದು, ಕುಟುಂಬವನ್ನ ದುಃಖದಲ್ಲಿ ಮುಳುಗಿಸಿದೆ. ಗುಳ್ಳೆ ಕೊಂಚ ದೊಡ್ಡದಾಗುತ್ತಿದ್ದಂತೆ ಜಿಲ್ಲಾಸ್ಪತ್ರೆಯಲ್ಲಿ ಮಗುವನ್ನ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಲಾಗಿತ್ತು. ಆದರೂ ಕಡಿಮೆಯಾಗದಾಗ ಕುಟುಂಬ ವಿವಿಧೆಡೆ ನಾಟಿ ಔಷಧಿಗಳನ್ನ ಮಾಡಿದ್ದು, ತದನಂತರ ಗುಳ್ಳೆ ಉಲ್ಬಣಗೊಳ್ಳಲಾರಂಭಿಸಿದೆ. ಆರ್ಥಿಕವಾಗಿ ದುರ್ಬಲವಾಗಿರುವ ಕುಟುಂಬ ಹೇಗೋ ಒಂದಷ್ಟು ಹಣವನ್ನ ಹೊಂದಾಣಿಸಿಕೊಂಡು ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ದಾಖಲಿಸಿ ಮಗುವಿಗೆ ಚಿಕಿತ್ಸೆ ಕೊಡಿಸಿದ್ದು, ಆದರೂ ಗುಣಮುಖವಾಗದೆ ನಂತರದ ದಿನಗಳಲ್ಲಿ ಗುಳ್ಳೆ ಮತ್ತಷ್ಟು ಬೆಳವಣಿಗೆಯಾಗಿದೆ. ಹೀಗಿದ್ರೂ ಮಾಹಿತಿಯ ಕೊರತೆ ಕಾರಣ ಹಾಗೂ ಆರ್ಥಿಕ ಸಮಸ್ಯೆಯಿಂದಾಗಿ ಕುಟುಂಬ ದೊಡ್ಡ ಆಸ್ಪತ್ರೆಗಳಲ್ಲಿಗೂ ಹೋಗದೆ ಮನೆಯಲ್ಲೇ ಮಗುವನ್ನ ಆರೈಕೆ ಮಾಡಿದ್ದಾರೆ. ಕೆಲ ದಿನಗಳಲ್ಲೇ ಗುಳ್ಳೆ ಮತ್ತಷ್ಟು ದೊಡ್ಡದಾಗಿ ಇಡೀ ಮುಖವನ್ನೇ ಆವರಿಸಿಕೊಂಡಿದ್ದು, ಸದ್ಯ ಮುಖವೇ ಕಾಣದಂತಾಗಿದೆ. ಶುಕ್ರವಾರ ಈ ಬಗ್ಗೆ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕ್ಗೆ ಸ್ಥಳೀಯರಾದ ಯುವರಾಜ ಎನ್ನುವವರು ಸಂಪರ್ಕಿಸಿ ವಿಷಯ ತಿಳಿಸಿದ್ದಾರೆ. ತಕ್ಷಣವೇ ಮಾಧವ್ ನಾಯ್ಕರು ಅವರ ಮನೆಗೆ ತೆರಳಿ ಮಗುವಿನ ಪರಿಸ್ಥಿತಿ ನೋಡಿ ತಮ್ಮ ಕಾರಿನಲ್ಲಿ ಮಗುವನ್ನ ಜಿಲ್ಲಾಸ್ಪತ್ರೆಗೆ ಕರೆತಂದಿದ್ದಾರೆ. ಕ್ರಿಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್, ಆರ್ಎಂಒ ಡಾಕ್ಟರ್ ವೆಂಕಟೇಶ್ ಸೇರಿದಂತೆ ಅನೇಕ ವೈದ್ಯರುಗಳು ತುರ್ತು ಚಿಕಿತ್ಸಾ ಘಟಕಕ್ಕೆ ಭೇಟಿ ನೀಡಿ ಮಗುವಿನ ಸ್ಥಿತಿ ಕಂಡು ಮರುಗಿದ್ರು. ಡಾಕ್ಟರ್ ಗಜಾನನ್ ನಾಯಕ್ ಅವರು ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರೊಂದಿಗೆ ಮಾತನಾಡಿ ಪರಿಸ್ಥಿತಿ ತಿಳಿಸಿದ್ದು, ಉಚಿತವಾಗಿ ಜಿಲ್ಲಾಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಮಾಡಿಕೊಟ್ಟು ಹುಬ್ಬಳ್ಳಿಗೆ ಕಳುಹಿಸಿಕೊಡಲಾಗಿದೆ. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕದಲ್ಲಿ ತುರ್ತಾಗಿ ರೆಫರಲ್ ಕೂಡ ಮಾಡಿಕೊಡಲಾಗಿದೆ. ನಂದನ್ಗದ್ದ ನಾಗನಾಥ ದೇವಸ್ಥಾನ ಹತ್ರ ಒಬ್ರು ಅಲ್ಲಿಯ ನಿವಾಸಿಗಳು ಫೋನ್ ಮಾಡ್ತಾರೆ. ಒಂದು 4 ವರ್ಷದ ಮಗುಗೆ ಕಿವಿ ಹತ್ರ ಒಂದು ಗುಳ್ಳೆ ಆಗಿದ್ದು, ಅದು ಕಾಯಿಲೆ ಉಲ್ಬಣಗೊಂಡು ಇವತ್ತು ಪರಿಸ್ಥಿತಿ ಬಹಳ ಗಂಭೀರ ಇದೆ. ಎಲ್ಲಾದ್ರೂ ಹೋಗ್ಲಿಕ್ಕೆ ನಮ್ಗೆ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಸಹಾಯ ಮಾಡಿ ಅಂತ ಹೇಳಿ ನಾನು ಅಲ್ಲಿ ಹೋಗ್ತಾ ನೋಡ್ತೇನೆ. ಆ ಮಗು ಪಾಪ ವಿಚಿತ್ರವಾಗಿ ಒಂಥರ ಕಿವಿ ಎಲ್ಲ ಊದ್ಕೊಂಡು ಬಹಳ ದಪ್ಪಾಗಿದೆ, ನೋಡ್ಲಿಕ್ಕೆ ಬಹಳ ವಿಕಾರವಾಗಿ ಕಾಣ್ತಾ ಇದೆ. ಅದನ್ನ ನೋಡಿ ನಾನು ನನ್ನ ಗಾಡಿಯಲ್ಲಿ ಈಗ ಹಾಸ್ಪಿಟ್ಲಿಗೆ ತಂದಿದ್ದೇನೆ. ಈ ಕಳೆದ 7 ತಿಂಗಳ ಹಿಂದೆ ಕಿವಿ ಹತ್ರ ಒಂದು ಸಣ್ಣ ಗುಳ್ಳೆ ಅದು ಅವರು ಆಸ್ಪತ್ರೆಗೂ ತೋರಿಸಿದ್ದಾರೆ. ಅದರ ನಂತರ ಇಲ್ಲಿಂದ ರೆಫರ್ ಮಾಡಿ ಫಾದರ್ ಮುಲ್ಲರ್ ಮಂಗಳೂರಿಗೆ ಹೋಗಿ ಅಲ್ಲಿ ಸಣ್ಣ ಆಪರೇಷನ್ ಮಾಡಿದ್ದಾರೆ. ಆದ್ರೆ ಅವರು ಮತ್ತೆ ವಾಪಸ್ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಬಂದಾಗ ರೆಫರ್ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಜ್ಞಾನದ ಕೊರತೆ ಇದ್ರಿಂದ ಮತ್ತು ಇಲ್ಲಿ ಅವ್ರ ಹತ್ರ ಹಣದ ಯಾವುದೇ ಸಹಾಯ ಇಲ್ಲದೆ ಹೋದ್ರಿಂದ ಅವರು ಮನೆಯಲ್ಲೇ ಇದ್ದಾರೆ. ಹಾಗಾಗಿ ಇವರಿಗೆ ಹಾಸ್ಪಿಟ್ಲಿಗೆ ಮತ್ತೆ ಬಂದು ತೋರಿಸ್ಬೇಕು, ಮತ್ತೆ ಹೋಗ್ಬೇಕು ಅಂತ ಹೇಳುವಂತಹ ಒಂದು ದಯನೀಯ ಪರಿಸ್ಥಿತಿ, ಆರ್ಥಿಕವಾಗಿ ಬಹಳ ಹಿಂದುಳಿದವರಾಗಿದ್ದಾರೆ. ಹಾಗಾಗಿ ಇವರಿಗೆ ಇವತ್ತು ಹಾಸ್ಪಿಟಲ್ ತಂದು ಇದು ಮಾಡಿದಾಗ ಈಗ ಹುಬ್ಬಳ್ಳಿಗೆ ರೆಫರ್ ಮಾಡ್ತಾ ಇದ್ದಾರೆ. ಇಲ್ಲಿ ಡೀನ್ ಡಾಕ್ಟರ್ ಗಜಾನನ್ ನಾಯ್ಕರು ಬಂದು ನೋಡಿದ್ದಾರೆ, ನಮ್ಮ ವೆಂಕಟೇಶ್ ಅವರು ಬಂದು ನೋಡಿದ್ದಾರೆ, ಮತ್ತೆ ಕನ್ಸಲ್ಟ್ ಎಲ್ಲಾ ಡಾಕ್ಟರ್ ಬಂದು ನೋಡಿದ್ದಾರೆ. ಇದು ಬಹಳ ಉಲ್ಬಣಗೊಂಡಿದೆ. ಇದಕ್ಕೆ ಹೈಯರ್ ಸೆಂಟರ್ ಗೆ ಕಳಿಸಬೇಕು. ಮತ್ತೆ ಇಲ್ಲಿ ಆಯುಷ್ಮಾನ್ ದಿಂದ ಅವರಿಗೆ ರೆಫರ್ ಮಾಡಿ ಇಲ್ಲಿಂದ ಕಳಿಸುವಂತ ವ್ಯವಸ್ಥೆ, ಉಚಿತವಾಗಿ ಆಂಬ್ಯುಲೆನ್ಸ್ ಅನ್ನ ಮುಖಾಂತರ ಕಳಿಸುವಂತ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದ್ರೆ ಅವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಅವರಿಗೆ ಹಣದ ಸಹಾಯ ಬೇಕಾಗಬಹುದು. ಮತ್ತೆ ಅವರ ಕುಟುಂಬದವರ ಏನು ಮತ್ತೆ ಡಾಕ್ಟರ್ ಏನು ಹೇಳ್ತಾರೆ ಅಂತ ಹೇಳಿ ಕೇಳ್ಕೊಂಡು ಗ್ರಾಮೀಣ ಜನರ ಸಮಸ್ಯೆಗಳನ್ನು ಆಲಿಸಲು ಇಲಾಖೆಯ ಅಧಿಕಾರಿಗಳ ತಂಡವನ್ನು ಕಟ್ಟಿಕೊಂಡು ಸ್ಥಳದಲ್ಲಿಯೇ ಪರಿಹಾರ ಕೊಡಿಸುವ ಉದ್ದೇಶವನ್ನಿಟ್ಟುಕೊಂಡು ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಕಾರವಾರ ಅಂಕೋಲಾ ವಿಧಾನಸಭಾ ಶಾಸಕಿ ರೂಪಾಲಿ ನಾಯ್ಕ್ ಹೇಳಿದರು. ಅಂಕೋಲಾ ಸುಂಕಸಾಳ ಪಂಚಾಯತ್ ವ್ಯಾಪ್ತಿಯ 10 ಹಲವಾರು ಯೋಜನೆಗಳಿಗೆ ಭೂಮಿ ಪೂಜೆ ನೆರವೇರಿಸಿ ಪಂಚಾಯತ್ ಆವರಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಗ್ರಾಮೀಣ ಜನರು ತಮ್ಮ ಸಮಸ್ಯೆಯನ್ನ ಹೊತ್ತುಕೊಂಡು ಇಲಾಖೆ ಕಚೇರಿಗೆ ಅಲೆದಾಟವನ್ನ ತಪ್ಪಿಸಿ ಇಲಾಖೆಯನ್ನೇ ಮನೆ ಬಾಗಿಲಿಗೆ ತಂದು ಜನರ ಸಂಕಷ್ಟಕ್ಕೆ ಧ್ವನಿಯಾಗುವ ನಿಟ್ಟಿನಲ್ಲಿ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಪಂಚಾಯತ್ ವ್ಯಾಪ್ತಿಯಲ್ಲಿ 20 ಕೋಟಿ 10 ಲಕ್ಷ ವೆಚ್ಚದ ಕಾಮಗಾರಿಗಳು ನಡೆಯುತ್ತಿವೆ.
ನಡೆಯುತ್ತಿವೆ. ಮುಂದಿನ ದಿನದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ ಅನೇಕ ಕಾಮಗಾರಿಗಳು ನೆರವೇರಲಿದೆ. ಅಭಿವೃದ್ಧಿಯ ವಿಷಯದಲ್ಲಿ ಎಂದಿಗೂ ರಾಜಕೀಯ ಮಾಡುವುದಿಲ್ಲ. ಜನರ ಜೀವನ ಸುಧಾರಣೆಗೆ ನಾವೆಂದೂ ಸಹಕರಿಸುತ್ತೇವೆ ಎಂದು ಹೇಳಿದರು. ನಮ್ಮ ರಾಜಕಾರಣ ಎಷ್ಟರ ಮಟ್ಟಿಗೆ ಅಂದ್ರೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ರಾಜಕಾರಣ ಮಾಡಿ ನಮ್ಮ ಊರೆಲ್ಲ ಹಿಂದುಳಿದಿದೆ. ಯಾರೋ ಮಾಡಿದ ಕರ್ಮಕ್ಕೆ ನಮ್ ಜನ ಪಾಪ ಬಲಿಯಾಗಬೇಕಾಗ್ತದೆ. ಅದು ಆಗದೆ ಮುಂದಿನ ದಿವಸದಲ್ಲಿ ಈ ಒಂದು ಅಭಿವೃದ್ಧಿ ಕಾರ್ಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಊರಿನ ಜನರು ಇದ್ರೆ ಮಾತ್ರ ಈ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ. ಮತ್ತೆ ಈ ಒಂದು ಸುಂಸಾಳದ ಗ್ರಾಮಸ್ಥರಾದ ತಮ್ಮಗಳಿಗೆ ಮುಂದಿನ ದಿವಸದಲ್ಲಿ ಇನ್ನೂ ಈ ಗ್ರಾಮ ಇನ್ನೂ ಅಭಿವೃದ್ಧಿ ಪಥದತ್ತ ಹೋಗ್ತದೆ. ಮತ್ತೆ ಇಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಒಂದು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಅವರು ಕೂಡ ಬಹಳ ಹುಷಾರಿ ಇದ್ದಾರೆ. ಅವರ ಒಂದು ತಂಡ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒಂದು ಸಂಘಟನೆ ವಿಷಯದಲ್ಲಿ ಕೂಡ ನಮ್ಮನ್ನ ಈ ಒಂದು ಸುಂಸಾಳ ಮತ್ತೆ ಈಗಾಗಲೇ ಹಾಕಿರುವಂತಹ ಅನೇಕ ಕಾಮಗಾರಿಗಳು ಸಹ ಪ್ರತಿಯೊಂದು ವಾರ್ಡಿಗೆ ತಲುಪದೇ ಇದ್ದಲ್ಲಿ ತಾವುಗಳು ತಮಗೆ ಮತ್ತೆ ಇನ್ನು ರೋಡಿ ಅಥವಾ ಇನ್ನಿತರ ಕಾರಣಗಳು ಆಗ್ಬೇಕಂದ್ರೆ ಖಂಡಿತವಾಗಿ ತಾವು ನಮ್ಮ ಆಫೀಸಿಗೆ ಬಂದ್ಕೊಂಡು ಮನವಿಯನ್ನು ಕೊಡಿ. ಎಲ್ಲಿಯೂ ಕೂಡ ಎಲ್ಲಿ ಜೆಡಿಎಸ್ ಇದೆ, ಎಲ್ಲಿ ಕಾಂಗ್ರೆಸ್ ಇದೆ, ಎಲ್ಲಿ ಬಿಜೆಪಿ ಇದೆ ಅಂತ ನೋಡಿಲ್ಲ. ಎಲ್ಲಿ ನಮ್ಮ ಜನರು ಕಷ್ಟದಲ್ಲಿ ಇದ್ದಾರೆ, ನನ್ನ ಕ್ಷೇತ್ರದ ಜನರು ನನಗೆ ವೋಟ್ ಹಾಕೊಂಡು ಇವತ್ತು ಗೆಲ್ಸಿದ ಜನರು. ನಾನು ಮಹಿಳಾ ಶಾಸಕಿಯಾಗಿ ನಾನು ಕಾರವಾರ ಅಂಕೋಲ ಕ್ಷೇತ್ರದಲ್ಲಿ ಅಂದ್ರೆ ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಜನರು, ನಾನು ಹೇಳ್ತೇನೆ ಆ ಪಕ್ಷ ಈ ಪಕ್ಷಕ್ಕಿಲ್ಲ, ಪ್ರತಿಯೊಬ್ಬ ಜನರು ಯಾರು ಕೂಡ ಕಷ್ಟ ಪಡಬಾರ್ದು. ಚಿಕ್ಕ ಚಿಕ್ಕ ಮಕ್ಕಳು ಹೋಗುವಂತ ರೋಡ್ಗಳು, ಶಾಲೆಗೆ ಹೋಗುವಂತ ರೋಡ್ಗಳು, ದೇವಾಲಯಗಳು, ಹೀಗೆ ಅನೇಕ ಭಾಗದಲ್ಲಿ ನಾನು ಅಧಿಕಾರ ವಹಿಸಿಕೊಂಡ ನಂತರ ಮಾಡಿದ್ದೇನೆ. ಆತ್ಮತೃಪ್ತಿ ಇದೆ. ಮಾನವೀಯತೆ ಲೆಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಆದ್ರಿಂದ ಮುಂದಿನ ದಿನದಲ್ಲೂ ಕೂಡ ತಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಸುಂಸಾಳ ಪಂಚಾಯತಿನ ಅಭಿವೃದ್ಧಿಯನ್ನು ತಮ್ಮಿಂದಲೇ ಕಾಣಬೇಕು. ಮತ್ತೆ ತಾವೆಲ್ಲರೂ ಇದಕ್ಕೆ ಗಟ್ಟಿ ಧ್ವನಿಯಾಗಿ ಇರಬೇಕಂತ ವಿನಂತಿಸಿಕೊಳ್ತಾ. ಕಾರ್ಯಕ್ರಮದಲ್ಲಿ ಸುಮಾರು 38 ಅಹವಾಲುಗಳನ್ನ ಸ್ವೀಕರಿಸಲಾಯಿತು. ಸಾರ್ವಜನಿಕರು ಬಸ್ ನಿಲುಗಡೆಯ ಸಮಸ್ಯೆಯನ್ನ ಶಾಸಕರಿಗೆ ವಿವರಿಸಿದಾಗ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಸಭೆಗೆ ಬಾರದೇ ಇದ್ದುದಕ್ಕೆ ಗರಂ ಆದ ಶಾಸಕಿ ತಕ್ಷಣವೇ ಇಲಾಖೆಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಸಾರ್ವಜನಿಕರ ಸಮ್ಮುಖದಲ್ಲಿ ತರಾಟೆಗೆ ತೆಗೆದುಕೊಂಡು ಸ್ಥಳೀಯ ಬಸ್ಗಳನ್ನ ತಕ್ಷಣವೇ ಪ್ರಾರಂಭಿಸಬೇಕು, ಶಾಲಾ ಕಾಲೇಜು ಮಕ್ಕಳಿಗೆ ಬಸ್ ನಿಲ್ಲಿಸಿ ಕರೆದುಕೊಂಡು ಹೋಗಬೇಕು ಎಂದು ಖಡಕ್ ಎಚ್ಚರಿಕೆ ನೀಡಿದ್ರು. ಈಗ ಆಗ್ತಾ ಇರೋದು ಮಾಡಿ, ಈಗ ಒಂದು ಬಸ್ ಮಾಡಿ, ಬಸ್ ರೆಡಿ ಮಾಡಿಸಿ. ನಮಗೆ ನೀವೇ ಬೇಕಾಗಿದ್ದು ಜನಸ್ಪಂದನೆಗೆ ಕೆಎಸ್ಆರ್ಟಿಸಿ, ಕೆಎಬಿ ಇನ್ನಿತರ ಅಧಿಕಾರಿಗಳೇ ಜಾಸ್ತಿ ಒತ್ತು ಕೊಡೋದು. ಜನರ ಸಮಸ್ಯೆ ಕೇಳಿಕೆ ನಾವೇನು ಸುಮ್ನೆ ಕುತ್ಕೊಂಡಿದ್ದೇವ ಇಲ್ಲಿ? ನನ್ ಕೆಲಸ ಇಲ್ಲ ಅಂತ ನಾನು ಸುಮ್ಸಾಳ ಬಂದು ಕುತ್ಕೊಂಡಿದ್ದೇನ? ಮಿಸ್ ಮಾಡಿದ್ರೆ ಬೇಜಾರಿಲ್ಲಮ್ಮ. ನೀವು ಅದು ಬಂದಿದಾರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಮಾಡ್ತೀನೋ ಅಂತ ಹೇಳಿ ಅಲ್ಲ, ಡಿಸಿ ಜೊತೆ ಮಾತಾಡ್ಸ್ಕೊಂಡು ಮಾಡಿ ಇಮಿಡಿಯೇಟ್ ಮಾಡಿಸ್ಬಿಡಿ, ಅದು ಮಾಡಿಸ್ಕೊಡಿ. ಮತ್ ನಾಳೆಗೆ ನೀವು ನಾಳೆ ನಿಮ್ಗೆ ಯಾವಾಗ ಆರಾಮಾಗುತ್ತೆ ನಾಳೆ ನಾವು ಬಂದು ಇಲ್ಲಿ ಜನರಿಗೆ ಹೇಳ್ಬಿಟ್ಟು ಹೋಗಿ, ಸುಮ್ಸಾಳಕ್ಕೆ ಬಂದ್ಕೊಂಡು ಹೋಗಿ. ಇದಾದ ಬಳಿಕ ಬಹುತೇಕ ಜನರ ಸಮಸ್ಯೆಯಾಗಿದ್ದ ವಿದ್ಯುತ್ ಕಂಬಗಳು, ಲೈನ್ಮ್ಯಾನ್ ಕೊರತೆ, ಟ್ರಾನ್ಸ್ಫಾರ್ಮರ್ ಸಮಸ್ಯೆಗಳನ್ನ ಜನರು ಶಾಸಕರ ಬಳಿ ವಿವರಿಸಿದಾಗ ತಕ್ಷಣವೇ ಕ್ರಮ ಕೈಗೊಳ್ಳುವಂತೆ ಸೂಚಿಸಿ ಬಳಿಕ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡು ಗ್ರಾಮೀಣ ಭಾಗದಲ್ಲಿ ಇಷ್ಟೊಂದು ಸಮಸ್ಯೆಗಳನ್ನ ಇಟ್ಟುಕೊಂಡು ಇಲ್ಲಿಯವರೆಗೂ ಒಮ್ಮೆಯೂ ನನ್ನ ಗಮನಕ್ಕೆ ಯಾಕೆ ತಂದಿಲ್ಲ ಎಂದು ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿಯ ಕುರಿತು ಬೇಸರ ವ್ಯಕ್ತಪಡಿಸಿದ್ರು. ಸತ್ ಮೇಲೆ ಇವರು ಬಂದು ರಿಪೇರಿ ಮಾಡ್ತಾರೋ ಅದಕ್ಕಿಂತ ಮೊದಲೇ ಮಾಡ್ತಾರೆ. ಒಂದ್ಸರಿ ಕಡೆ 10 ಅರ್ಜಿ ಉಂಟು. ಹರ್ತನ ನಾಳೆ ಸರ್ವೆ ನಂಬರ್ 109 ಬಾರ್ 2 ಈ 3 ಕಂಬ ಬಿಡ್ಲಿಕ್ಕೆ ಆಗದೆ. ನಿಮ್ 9 ಮನೆಗಳಾಯ್ತು, ನಿಮ್ಗೆ ಅರ್ಜಿನೂ ಕೊಟ್ಟಾಯ್ತು. ಇಲ್ಲಿ ತನಕ ನೀವು ಯಾವ್ದೇ ಸಂಸ್ಥಿಲ್ಲ. ಅದೇ ನೀವು ಯಾರು ಬಿದ್ದು ಸತ್ತ ಮೇಲೆ ನೀವು ಬಂದು ರಿಪೇರಿ ಮಾಡ್ತೀರ. ಹೇಗೆ ವಿಷಯ ಬಂದ್ರೆ ನಾ ಇಲ್ಲಿ ಮಾತಾಡ್ತಾ ಇದ್ದೇನೆ. ನೀವು ಯಾರು ಬಂದು ಅಲ್ಲಿ ಏನಾರು ಆದ್ಮೇಲೆ ನೀವು ಬಂದು ರಿಪೇರಿ ಮಾಡ್ತೀರ. ಅದಕ್ಕಿಂತ ನಾವು ಈ ವಿಷಯ ನೀವು ನಾವೊಂದು ಮಾತಾಡ್ತೇನೆ ಕೇಳಿ. ಇವ್ರು ಇಷ್ಟು ವರ್ಷದಿಂದ ಈ ಕಂಬ ಬೀಳ್ತದ ಕೊಡ್ತಾ ಇದ್ದಾರೆ. ನಿಮ್ ಮತ್ತೆ ಎಲ್ಲಿ ಎಂತ ಕೇಳ್ತಾ ಇದ್ರೆ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ? ನಾವು ಬೇರೆ ಗುಡ್ಡ ಕೊಟ್ಟು ನಿಲ್ಲಿಸ್ತೇನೆ ಮೇಡಮ್. ಈಗ ಲೈವ್ ಕಾಣಿಸ್ತೇನೆ. ಬೇರೆ ಗುಡ್ಡ ಕೊಟ್ಕೊಂಡು ಆ ಕಂಬ ನಿಲ್ಲಿಸಿದ್ದೇನೆ ಮೇಡಮ್. ಯಾರು ಕೊಡ್ತಾ ಇದ್ದಾರೆ? ಇದೇನು ಇನ್ಫಾರ್ಮೇಶನ್ ಏನು ಇದು? ನೀವು ಒಬ್ರು ಮುಖ ಒಬ್ರು ನೋಡ್ಬೇಡಿ, ಇದಕ್ಕೆ ಆನ್ಸರ್ ಮಾಡಿ. ಕಾರ್ಯಕ್ರಮದಲ್ಲಿ ಜನರು ವಿವಿಧ ಇಲಾಖೆಗೆ ಸಂಬಂಧಿಸಿದ ಅನೇಕ ಸಮಸ್ಯೆಗಳ ಅರ್ಜಿಯನ್ನ ಸಲ್ಲಿಸಿ ಪರಿಹಾರ ಕಂಡುಕೊಂಡರು. ಸಭೆಯಲ್ಲಿ ಪಿಡಬ್ಲ್ಯೂಡಿ ಇಂಜಿನಿಯರ್ ಶಶಿಕಾಂತ್ ಕೋಳೇಕರ್, ತಹಶೀಲ್ದಾರ್ ಉದಯ್ ಕುಂಬಾರ್, ಸಿಪಿಐ ಸಂತೋಷ್ ಶೆಟ್ಟಿ, ಹೆಸ್ಕಾಂ ಇಇ ಪ್ರವೀಣ್ ನಾಯ್ಕ್, ತಾಲೂಕಾ ಆರೋಗ್ಯಾಧಿಕಾರಿ ನಿತಿನ್ ಹೊಸ್ಮಳೇಕರ್, ವಲಯ ಅರಣ್ಯಾಧಿಕಾರಿ ವಿಪಿ ನಾಯ್ಕ್, ಪಿಡಿಒ ಗಿರೀಶ್ ನಾಯ್ಕ್, ಪಂಚಾಯತ್ ಅಧ್ಯಕ್ಷ ಸದಾನಂದ ನಾಯಕ್, ಪಂಚಾಯತ್ ಸದಸ್ಯರು, ಸಾರ್ವಜನಿಕರು ಇದ್ದರು. ಮಾರುಕಟ್ಟೆ ಹೊರಗಡೆ ಮೀನು ಮಾರಾಟ ಮಾಡುವವರ ವಿರುದ್ಧ ಯಲ್ಲಾಪುರ ಪಟ್ಟಣ ಪಂಚಾಯತ್ ಮತ್ತು ಪೊಲೀಸ್ ಇಲಾಖೆ ಕೈಗೊಂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ಮೀನು ಮಾರುಕಟ್ಟೆ ವ್ಯಾಪಾರಸ್ಥರು ಸ್ವಾಗತಿಸುತ್ತೇವೆ ಎಂದು ವ್ಯಾಪಾರಸ್ಥರ ಪರವಾಗಿ ಸಾಮಾಜಿಕ ಕಾರ್ಯಕರ್ತ ಸಂತೋಷ್ ನಾಯ್ಕ್ ಹೇಳಿದರು.
ಅವರು ಯಲ್ಲಾಪುರ ಪಟ್ಟಣದ ಕನ್ನಡ ಸಾಹಿತ್ಯ ಪರಿಷತ್ ಸಭಾಭವನದಲ್ಲಿ ಯಲ್ಲಾಪುರ ಮೀನು ಮಾರುಕಟ್ಟೆ ವ್ಯಾಪಾರಸ್ಥರು ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಯಲ್ಲಾಪುರ ಪಟ್ಟಣದ ವಿವಿಧ ಭಾಗಗಳಲ್ಲಿ ಮೀನು ಮಾರಾಟ ಮಾಡುವುದನ್ನ ನಿರ್ಬಂಧಿಸಿದ್ದು, ಇದರ ಹೊರತಾಗಿಯೂ ಮೀನು ಮಾರಾಟ ಮಾಡುವುದು ಸರಿಯಲ್ಲ. ಯಲ್ಲಾಪುರದ ಮೀನು ಮತ್ತು ಮಾಂಸ ಮಾರುಕಟ್ಟೆ ಕಳೆದ 40ಕ್ಕೂ ಅಧಿಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಇದನ್ನೇ ಜೀವನೋಪಾಯಕ್ಕಾಗಿ ನಂಬಿಕೊಂಡಿದ್ದಾರೆ. ಪಟ್ಟಣ ಪಂಚಾಯತ್ ಮಾರಾಟಕ್ಕಾಗಿ ಮತ್ತು ಪಟ್ಟಣದ ಸ್ವಚ್ಛತೆಗಾಗಿ ಲಕ್ಷಾಂತರ ಹಣ ವ್ಯಯಿಸಿ ಸುಸಜ್ಜಿತ ಮಾರುಕಟ್ಟೆ ನಿರ್ಮಿಸಿ ಹೊರಗಿನಿಂದ ಮಾರಾಟಕ್ಕಾಗಿ ಬರುವವರಿಗೆ ವ್ಯವಸ್ಥೆ ಕಲ್ಪಿಸಿದ್ರು. ಬಳಸಿಕೊಳ್ಳದೆ ಊರಿನ ವಿವಿಧ ಭಾಗಗಳಲ್ಲಿ ಮೀನು ಮಾರಾಟ ಮಾಡಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುತ್ತಿದ್ದಾರೆ. ಹೀಗೆ ಇನ್ನೂ ಅನೇಕ ಕಾರಣಗಳಿಗಾಗಿ ಹೊರಗಿನಿಂದ ಬಂದು ಮೀನು ಮಾರಾಟ ಮಾಡುವವರಿಗೆ ಎಷ್ಟೇ ತಿಳಿ ಹೇಳಿದ್ರೂ ಉದ್ದಟತನ ತೋರುತ್ತಿದ್ದವರಿಗೆ ಕಳೆದೆರಡು ದಿನಗಳ ಹಿಂದೆ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಮತ್ತು ಪೊಲೀಸರು ಮೀನು ಮಾರಾಟ ಮಾಡದಂತೆ ತಡೆದಿದ್ದಾರೆ. ಈ ದಿಟ್ಟ ಕ್ರಮ ಜರುಗಿಸಿದ ಯಲ್ಲಾಪುರ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು, ಅಧಿಕಾರಿಗಳಿಗೂ ಮತ್ತು ಪೊಲೀಸರಿಗೂ ಮೀನು ವ್ಯಾಪಾರಸ್ಥರ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಹೇಳಿದರು. ಮಾರುಕಟ್ಟೆಯಲ್ಲಿ ಕೆಲವು ಮಹಿಳೆಯರು ವ್ಯಾಪಾರ ಮಾಡುತ್ತಿದ್ದು, ಯಾವುದೇ ತೊಂದರೆ ಆಗದಂತೆ, ಯಾರಿಂದಲೂ ಅಡಚಣೆಯಾಗದಂತೆ ಗೌರವದಿಂದ ನ್ಯಾಯಯುತವಾಗಿ ಮೀನು ವ್ಯಾಪಾರ ಮಾಡುತ್ತಿದ್ದು, ಘಟ್ಟದ ಕೆಳಗಿನಿಂದ ಅಥವಾ ಬೇರಾವುದೇ ಊರುಗಳಿಂದ ಮೀನು ವ್ಯಾಪಾರ ಮಾಡಲು ಬರುವ ಯಾರೇ ಆಗಲಿ ಮಾರುಕಟ್ಟೆ ಒಳಗಡೆಯೇ ವ್ಯಾಪಾರ ಮಾಡಬೇಕಿದೆ. ಕಾರಣ, ಸ್ವಚ್ಛತೆ ಒಂದೆಡೆಯಾದ್ರೆ ಮತ್ತೊಂದು ಯಲ್ಲಾಪುರ ಸೀಮಿತ ಮಾರುಕಟ್ಟೆ ಇದ್ದು ವ್ಯಾಪಾರವು ಕಷ್ಟಕರವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮೀನು ವ್ಯಾಪಾರಸ್ಥ ಮಹಿಳೆ ಹೇಳಿದ್ರು. ಈ ಸಂದರ್ಭದಲ್ಲಿ ಮೀನು ಮಾರುಕಟ್ಟೆಯ ವ್ಯಾಪಾರಸ್ಥರು ಉಪಸ್ಥಿತರಿದ್ದರು. 6-12 ಮಂಗಳವಾರ ದಿನ ಚೀಫ್ ಆಫೀಸರು ಮತ್ತೆ ಪಟ್ಟಣ ಪಂಚಾಯತ್ ಇರುವಂತಹ ಸಿಬ್ಬಂದಿಗಳು ಮತ್ತೆ ಪೊಲೀಸ್ ಸಹಾಯದಿಂದ ಇಲ್ಲಿ ಟಿಎಂಎಸ್ ಪೆಟ್ರೋಲ್ ಪಂಪ್ ಎದುರುಗಡೆ ಮಕ್ಕಳಿಂದ ಬರುವಂತಹ ಮಹಿಳೆಯರು ಮೀನ್ ಮಾಡ್ತಾ ಇದ್ದಾರೆ ಅಂತ ಗಮನಕ್ಕೆ ಬಂದ ತಕ್ಷಣ ಅವರು ಮೀನ್ ಮಾಡಬೇಡ ಅಂತ ಹೇಳಿ ಅವರಿಗೆ ತಿಳಿ ಹೇಳಿ, ತದನಂತರದಲ್ಲಿ ಅವರು ಆ ಮೀನಿಗೆ ಫಿನಾಯ್ಲ್ ಸುರಿದಿದ್ದಾರೆ ಅಂತ ಹೇಳಿ ಅವರು ಹೋಗಿ ಗಣಪತಿ ಮಾಂಗ್ರೆ ಜಿಲ್ಲಾಧ್ಯಕ್ಷರು ಮೀನು ಮಾರಾಟಗಾರರ ಸಂಘದ ಅಧ್ಯಕ್ಷ ಅಂತ ಹೇಳಿ ಅವರಿಗೆ ಹೋಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಜಿಲ್ಲಾಧ್ಯಕ್ಷರು ಗಣಪತಿ ಮಾಂಗ್ರೆ ಅವರು ಏಕಾಏಕಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಅಂಬಲದಿಂದ ಬರುವಂತಹ ಮಹಿಳೆ ಮೀನು ಮಾರಾಟಗಾರರ ಮೀನನ್ನ ಲಿಕ್ವಿಡ್ ಹಾಕಿದ್ದಾರೆ, ಅವರನ್ನ ಇಮಿಡಿಯೇಟ್ ಆಗಿ ಇಲ್ಲಿಂದ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ, ಟ್ರಾನ್ಸ್ಫರ್ ಮಾಡ್ಬೇಕು. ಹೀಗಾಗಿ ನಾವೇನ್ ಹೇಳ್ತೇವೆ, ನಮ್ಮ ಗಣಪತಿ ಮಂಗಳೂರು ಮೊದಲನೇದಾಗಿ ಆ ವಿಷಯನ ಖಂಡನೆ ಮಾಡ್ತೇವೆ. ಈಗ ಕರಾವಳಿ ಭಾಗದಲ್ಲಿರುವ ಮೀನುಗಾರರೇ, ಯಲ್ಲಾಪುರದಲ್ಲಿರುವಂತಹ ಮೀನುಗಾರರೇ, ಮಾರಾಟ ಮಾಡುವಂತರು ಮೀನು ಮಾರಾಟಗಾರರೇ. ಈಗ ನೀವು ಅಂಬಲದಿಂದ ಬರುವಂತಹ 2 ಮೀನುಗಾರರ ಹೇಳಿಕೆಯನ್ನು ತಗೊಂಡೋಗಿ ನೀವು ಏಕಾಏಕಿ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಮೀನುಗಾರರು ಏನು ಅವರ ಏನೇನು ಸಮಸ್ಯೆಗಳು ತಿಳ್ಕೊಳ್ಳದೆ ಏಕಾಏಕಿಯಾಗಿ ಇಲ್ಲಿರುವಂತಹ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳಿದ್ರು. ಇದು ಖಂಡನೆ. ನಾವು ಅಂಬಲದಿಂದ ಬರುವಂತಹ ಮೀನು ಮಾರಾಟಗಾರರಿಗೆ ಯಲ್ಲಾಪುರದಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ನಾವು ಯಾವತ್ತೂ ಹೇಳಿಲ್ಲ. ಲಾಕ್ಡೌನ್ ಸಮಯದಲ್ಲಿ ಗಲ್ಲಿಗೆ ಮನೆಗೆ ಹೋಗಿ ಮೀನು ಮಾರಾಟ ಮಾಡ್ಬೇಕಂತ ಹೇಳಿ ತಾಲೂಕಾ ದಂಡಾಧಿಕಾರಿಗಳಿಂದ ಸೂಚನೆ ಬಂದ ಮೇರೆಗೆ ನಾವು ಆ ಪ್ರಕ್ರಿಯೆಗಳಿದ್ದೆವು. ಈಗ ಲಾಕ್ಡೌನ್ ಫುಲ್ ಆಗಿದೆ. ಹಾಗಾಗಿ ಯಲ್ಲಾಪುರ ಪಟ್ಟಣ ಪಂಚಾಯತ್ ಒಂದೇ ಮೀನು ಮಾರುಕಟ್ಟೆ ಇರೋದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ. ಆ ಮೀನು ಮಾರುಕಟ್ಟೆಗೆ ಹೋಗಿ ಮೀನು ಮಾರಾಟ ಮಾಡ್ಬೇಕಂದ್ರೆ ಅಧಿಸೂಚನೆ ಇದೆ. ಆ ಸೂಚನೆ ಪ್ರಕಾರ ನಾವೇನ್ ಹೇಳಿದ್ದೇವೆ ಅಂದ್ರೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೂ ನಾವು ಕಂಪ್ಲೇಂಟ್ ಮಾಡಿದ್ದೇವೆ. ಎಲ್ಲೆಂದರಲ್ಲಿ ಮೀನು ಮಾರುವುದಕ್ಕೆ ನಾವು ಟೆಂಡರ್ ಪ್ರಕ್ರಿಯೆ ಮಾಡ್ಕೊಂಡು ನಾವು 10-12 ಸಾವಿರ ಬಾಡಿಗೆ ತಗೊಂಡು ಕಟ್ಟೆ ತಗೊಂಡವರಿಗೆ ಆ ಬಾಡಿಗೆ ತುಂಬಲಿಕ್ಕೆ ನಮ್ಗೆ ಕಷ್ಟ ಆಗಿದೆ. ನಾವು ಮನವಿ ಮಾಡ್ಕೊಂಡಿದ ಪ್ರಕಾರ ಅವರು ಅದನ್ನ ಹೋಗಿ ಸೂಚನೆ ಪ್ರಕಾರದಲ್ಲಿ ಏನುಂಟು ಆ ಪ್ರಕಾರದಲ್ಲಿ ಅವರನ್ನ ಹೋಗೋರು ತಡೆ ಹಿಡಿದು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ, ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ, ಮಹಾಗಣಪತಿ ಮಂದಿರದ ಹತ್ತಿರ, ಕುಡ್ಲೆ ಬೀಚ್ ರೋಡ್, ಗೋಕರ್ಣ. ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ 9901 735225. ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್. ಮೊಬೈಲ್ ಸಂಖ್ಯೆ 8073039018 9620342620. Rajalakshmi Jewellers, Gold Jewelry, 916 BIS Hallmark, Natural Diamond Jewelry, Natural Gemstones. Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry.
Get luxury and premium jewelry only at Rajalakshmi Jewelers. Get exciting offers on this Diwali. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ. ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್, ಡೈಮಂಡ್, ಗೋಲ್ಡ್, ಸಿಲ್ವರ್, ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಇನ್ ಕಾರವಾರ. 1935ರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ. ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಬಗೆಯ ಬಂಗಾರದಾಭರಣ, ಚೈನ್, ನೆಕ್ಲೆಸ್, ರಿಂಗ್ಸ್, ವಜ್ರದಾಭರಣಗಳು ಲಭ್ಯ. 86 ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್. ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲರಿಯನ್ನ ಪರಿಚಯಿಸಲಾಗುತ್ತಿದೆ. ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ ನಲ್ಲಿ ಮಾತ್ರ. ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ. ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ. ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ, ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ. ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು, ಉಂಗುರ, ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ನಲ್ಲಿ. ಇಂದೇ ಭೇಟಿ ನೀಡಿ. ವಿವಿ ಶಿರೋಡ್ಕರ್ ಅಂಡ್ ಸನ್ಸ್, ಸಲ್ಮಿನ್ ಆರ್ಕೇಡ್, ಗ್ರೀನ್ ಸ್ಟ್ರೀಟ್, ಕಾರವಾರ.